ಎಲ್ಲ ನನ್ನ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಗೆ ಇವತ್ತೇನಪ್ಪ ಅಂದರೆ ವಿಶೇಷವಾದಂಥ ಒಂದು ದೇವಸ್ಥಾನವನ್ನು ತೋರಿಸ್ತೇನೆ. ಆ ದೇವಸ್ಥಾನ ಯಾವುದಪ್ಪ ಅಂತಂದರೆ ಮೇಲೆ ಇರ್ತಕ್ಕಂಥ ಒಂದು ಸ್ವರ್ಗ ಅಂತ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಯವರ ಸನ್ನಿಧಾನ, ಭೂಮಿ ಮೇಲೆ ಇರ್ತಕ್ಕಂಥ ಏಕೈಕ ಸ್ವರ್ಗ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ. ನಾವಿಲ್ಲಿಗೆ ರಾಯಚೂರಿಂದ ಬರ್ಲಿಕ್ಕೆ ನಮಗೆ ಎಲ್ಲ ರೀತಿ ವ್ಯವಸ್ಥೆ ಇದೆ, ಬಸ್ಗಳು ಇರ್ತವೆ. ರಾಯಚೂರಿಂದ ಒಂದು 5 ಕಿಲೋಮೀಟ್ರ್ ದೂರ ಆಗುತ್ತೆ ನಮಗೆ ಇಲ್ಲಿಗೆ. ಮಂತ್ರಾಲಯಕ್ಕೆ ಬಸ್ ಎಲ್ಲ ವ್ಯವಸ್ಥೆ ಐತಿ. ಮತ್ತು ಅದು ಯಾವುದು ಇರ್ಲಿಕ್ಕಪ್ಪ ಅಂತಂದ್ರೆ ಯಾರಾದರೂ ಕಾರ್ಗಡೆ ಮಾಡ್ಕೊಂಡು ಬರ್ಬೋದು. ಗುಲ್ಬರ್ಗ, ಇಲ್ಕಲ್, ಬಾದಾಮಿ, ಬೆಂಗಳೂರು, ಮೈಸೂರು ಎಲ್ಲ ರೀತಿ ವ್ಯವಸ್ಥೆ ಬಸ್ಗಳು ಇರ್ತವೆ. ಅಲ್ಲಿಂದ ಬಂದ ನಂತರ ಇಲ್ಲಿ ಸ್ಟೇ ಮಾಡ್ಕೊಳಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಐತಿ. ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ 100 ಹಿಡಿದು 1500. ನಮ್ಗೆ ಯಾವ ರೀತಿ ವ್ಯವಸ್ಥೆ ಐತೆ ನಮ್ಮ ಬಜೆಟ್ ತಕ್ಕಂಗೆ ಟೂರ್ ವ್ಯವಸ್ಥೆ ಇರ್ತದೆ. ಇಲ್ಲಿ ಈ ರೀತಿ ವಿಶಾಲವಾದ ಪ್ರದೇಶ ಐತ್ರಿ. ಇಲ್ಲಿ ಇದು ದೇವಸ್ಥಾನದ ಎಂಟ್ರೆನ್ಸ್, ದ್ವಾರದಿಂದ ಎಂಟ್ರೆನ್ಸ್ ಆದ ನಂತರ ಇಲ್ಲಿ ಒಳಗಡೆ ಬರ್ತಿರ್ತೀವಲ್ರಿ ನಾವು, ಅಲ್ಲಿದ್ದು. ಒಬ್ಬೊಬ್ರು ನೈಟ್ ಇಲ್ಲೇ ಮಲ್ಕೊಳ್ಳೋರು ಇಲ್ಲೇ ಮಲ್ಕೊಂಡಿರ್ತಾರೆ. ನೈಟ್ ಬಂದ್ರಪ್ಪ ಅಂತಂದ್ರೆ ನೈಟ್ ಬಂದು ವಸ್ತಿದ್ದು ಮಾರ್ನಿಂಗ್ 5 ಗಂಟೆಗೆ ನಂತರ ದೇವಸ್ಥಾನ ಓಪನ್ ಆಗ್ತೈತಿ. ಅಲ್ಲಿಂದ ಪೂಜಾ ಕಾರ್ಯಕ್ರಮ ಎಲ್ಲ ನೆರವೇರ್ತಿರ್ತಾವ್ರಿ. ಈ ರೀತಿ ಐತೆ ನೋಡ್ರಿ ದೇವಸ್ಥಾನದ ವಾತಾವರಣ. ಮುಂದಿನ ಭಾಗ ಇದ್ರಿ ಎಲ್ಲ ರೀತಿ ವ್ಯವಸ್ಥೆ ಐತಿ. ಸುಂದರವಾಗೈತಲ್ರಿ, ಮನಸ್ಸನ್ನು ನೆಮ್ಮದಿಗೆ ನೀಡ್ತಕ್ಕಂಥ ಸ್ಥಳ ರೀ. ಸುಂದರವಾದಂಥ ಸ್ಥಳ ರೀ. ಯಾರಾದರೂ ಜೀವನದಲ್ಲಿ ಒಮ್ಮಾದರೂ ವೀಕ್ಷಣೆ ಮಾಡ್ತಕ್ಕಂಥ ಸ್ಥಳ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರ ದೇವಸ್ಥಾನ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಈ ರೀತಿ ಇದು ವ್ಯವಸ್ಥೆ ಐತ್ರಿ. ಇಲ್ಲಿ ಚೆನ್ನಾಗೈತೆ ಎಲ್ಲ ಪರಿಸರ ಇದ್ರದ್ದು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಹಾಲಾಗಿ, ನೀರಲ್ಲಿ ನೀರಾಗಿ, ಹಾಯಾಗಿ ಇರುವೆ ರಾಘವೇಂದ್ರ. ಇಲ್ಲಿ ಇನ್ನೊಂದು ಏನು ವ್ಯವಸ್ಥೆ ಐತಪ್ಪ ಅಂತಂದ್ರೆ ಮಠದ ವತಿಯಿಂದ ರೂಮ್ಸ್ ಅದಾವ್ರಿ. ಆ ರೂಮ್ಗಳು ಯಾವ ರೀತಿ ನಮ್ಗೆ ಅವೈಲೇಬಲ್ ಆದವಂತಪ್ಪ ಅಂತಂದ್ರೆ ನಾವು 14 ದಿನದಕ್ಕಿಂತ ಪೂರ್ವದಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಮಠದ ಒಂದು ವೆಬ್ಸೈಟ್ ಮೂಲಕ ನಾವು ಆ ರೂಮನ್ನು ಬುಕ್ ಮಾಡ್ಬೇಕ್ರಿ. ಚೀಪ್ನಾಗ ಅದಾವ್ರಿ ರೂಮ್, ಎಲ್ಲ ರೀತಿ ಚೀಪ್ನಾಗ ವ್ಯವಸ್ಥೆ ಅದಾವ್ರಿ. ಚೀಪ್ನಾಗ ನಮ್ಗೆ ರೂಮ್ ಅವೈಲೇಬಲ್ ಅದಾವ್ರಿ, ಎಲ್ಲ ರೀತಿ ವ್ಯವಸ್ಥೆ ಇರ್ತದೆ. ಈ ರೀತಿ ಐತೆ ನೋಡ್ರಿ ಸರ. ಬರ್ರಿ ಎಲ್ಲರೂ ಒಂದಿನ ಬಂದು ನೋಡಿ ವೀಕ್ಷಣೆ ಮಾಡಿರಿ. ಗುರು ರಾಘವೇಂದ್ರ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಳ್ರಿ. ಇನ್ನೇನಪ್ಪ ಅಂತಂದ್ರೆ ನಾನು ನಿಮ್ಗೆ ಅಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ತೋರಿಸ್ತೀನಿ. ಒಳಗಡೆ ಫೋನ್ ಅಲೌ ಇಲ್ಲ, ಆದರೂ ಫೋನ್ ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಪಡ್ತೇನೆ. ನೋಡೋಣ, ದೇವರ ಆಶೀರ್ವಾದವನ್ನು ಪಡಿಸೋಣ ಎಲ್ಲರಿಗೆ. ಇಲ್ಲಿಂದ ವೀಕ್ಷಣೆ ಮಾಡೋಣ್ರಿ ಅಂತ ಬಾರಿ. ಇದೆ ನೋಡ್ರಿ ದ್ವಾರವನ್ನು ಪ್ರವೇಶನ್ರಿ. ನಾವಾಗ ಒಳಗಡೆ ಹೋಗೋಣ್ರಿ. ಇದಕ್ಕಿಂತ ಪೂರ್ವದಲ್ಲಿ ಇಲ್ಲೇ ಲೈವೇ ಕಾಣ್ತದೆ ನೋಡ್ರಿ, ಕಾಣಿಸ್ತಾರೆ ರಾಘವೇಂದ್ರ ಸ್ವಾಮೀಜಿಯವರ ಲಿಂಗೈಕ್ಯರಾದಂಥ ಸ್ಥಳ. ರಾಘವೇಂದ್ರ ಸ್ವಾಮೀಜಿಯವರು 700 ವರ್ಷಗಳ ಕಾಲ ಇಲ್ಲೇ ಬಾಳಿದ್ರು ಅಂಥೇಳಿ ಇತಿಹಾಸವನ್ನು ನಾವು ಕೇಳ್ಬೋದಾಗ್ತದೆ. 700 ವರ್ಷಗಳ ಕಾಲ ಭಕ್ತ ಪ್ರಹ್ಲಾದನ ಅವತಾರ ರಾಘವೇಂದ್ರ ಸ್ವಾಮೀಜಿಯವ್ರದಂತ ಅಂತ ಹೇಳ್ತಾರೆ. ನೋಡ್ರಿ ಒಳಗಡೆ ಹೋಗೊಂಡ್ರಿ ಯಾವ ರೀತಿ ವ್ಯವಸ್ಥೆ ಐತಿ ನೋಡಿದ್ರೆ ಎಂಟ್ರೆನ್ಸ್ ರೀ ನೇರವಾಗಿ. ಬನ್ನಿ ಎಲ್ಲರೂ ಬನ್ನಿ, ದೇವ್ರ ದರ್ಶನ ಪಡೆಯೋಣ. ಈಗ ನಾವು ರಾಘವೇಂದ್ರ ಸ್ವಾಮಿಯವರ ಸನ್ನಿಧಿಗೆ ಪ್ರವೇಶ ಮಾಡ್ತಾ ಇದ್ದೇವೆ. ನೋಡಿ ರಾಘವೇಂದ್ರ ಸ್ವಾಮಿಯವರನ್ನು ಅವರ ದರ್ಶನಕ್ಕೆ ಪಡೆಯಲು ಬರ್ತಿದ್ದಂಥ ಜನಸಾಗರವನ್ನು ನೋಡಿ. ದೇವಲೋಕದ ಸ್ವರ್ಗ, ಭೂಲೋಕದ ಸ್ವರ್ಗ ಅಂತ ಹೇಳ್ಬೋದು. ನೋಡಿ ಇನ್ನು ಸಮಯ ಎಷ್ಟಿದೆ. ನಾವೀಗ ದ್ವಾರವನ್ನು ಪ್ರವೇಶಿಸ್ತಾ ಇದ್ದೇವೆ. ಇದು ಮಂದಿರಕ್ಕೆ ಪ್ರಥಮ ದ್ವಾರ.
ನೋಡಿ ಬೆಳ್ಳಿದೆಲ್ಲ ಐತ್ರಿ, ಯಾರೋ ಟಚ್ ಮಾಡ್ಬಿಡೋದನ್ನ ಗ್ಲಾಸ್ ಕೋಟ್ ಮಾಡ್ಯಾರ. ಹಾಗೆ ನಾವು ಒಳಗೀಗ ಪ್ರವೇಶ ಮಾಡ್ತಾ ಇದ್ದೇವೆ. ಫೋನ್ ಅಲಾವಿಲ್ಲ, ಆದರೂ ಎಲ್ಲ ವಿಡಿಯೋ ಮಾಡಾಕ್ತೀವಿ. ಪ್ರೇಕ್ಷಕರಿಗೆ ಎಲ್ಲರಿಗೂ ವಿಡಿಯೋ ನೋಡೋಕೆ ಅವಕಾಶ ಆಗಲಿ ಅಂತಂದು ಈ ರೀತಿ ಬಂದೈತೆ ನೋಡ್ರಿ. ಇವತ್ತು ಗುರುವಾರ ಇರೋ ಕಾರಣ ಈ ಪರಿ ಜನ ರಶ್ ಐತ್ರಿ. ಎಲ್ಲ ದಿನಾನೂ ರಶ್ನೇ ಇರ್ತೈತೆ ರೀ. ಇಷ್ಟು ಇದೆ ನೋಡಿ, ಫುಲ್ ರೌಂಡ್ ಹಾಕ್ಬೇಕ್ರಿ. ಇದು ರಾಘವೇಂದ್ರ ಸ್ವಾಮೀಜಿಯವರ ಮಠ ಅಂತ ಹೇಳ್ಬೋದು. ಗುರು ರಾಘವೇಂದ್ರ ಶರಣು 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 ಶರಣು, ಗುರು ರಾಘವೇಂದ್ರ ಶರಣು. ಇದೇ ನೋಡ್ರಿ ಮಠಾರಿ ಸ್ವಾಮ್ಯಾರ. ಭಾಳ ಸುಂದರವಾಗೈತ್ರಿ ಮಠ. ಪ್ರೇಕ್ಷಕರಿಗೆ ಬಂದವರಿಗೆ ಎಲ್ಲರಿಗೂ ಭಕ್ತಾದಿಗಳಿಗೆ ಕುಂದ್ರೋಕೆ ವ್ಯವಸ್ಥೆ ಐತ್ರಿ, ಚೆನ್ನಾಗಿ ವ್ಯವಸ್ಥೆ ಐತ್ರಿ. ಎಲ್ಲ ರೀತಿ ವ್ಯವಸ್ಥೆ ಚೆನ್ನಾಗೈತ್ರಿ. ಇಷ್ಟೆಲ್ಲ ಬಂದಮೇಲೆ ಹೊರಗಡೆ ಬರ್ತೀವಲ್ರಿ ನಾವು. ಹೊರಗಡೆ ಬಂದಮೇಲೆ ಒಳಗೆ ಬಂದಮೇಲೆ ಇದೆಲ್ಲ ದೇವಸ್ಥಾನದ ಸುತ್ತ ಅದ್ರಿ. ಸುತ್ತ ಹಾಕಿ ಒಂದು ರೌಂಡ್ ಸುತ್ತ ಹಾಕಿಸಿಂದ ನಾವು ಅಲ್ಲಿ ಮುಂದ್ಗಡೆ ಹೋಗಿ ಬಾಳೆ ಕಚ್ಬೇಕ್ರಿ. ಬಾಳೆ ಕಚ್ಚಬೇಕಾಗತ್ತೆ ರೀ. ಅಲ್ಲಿ ಬಾಳೆ ಕಚ್ಚಿದ ಮೇಲೆ ಒಂದು 7 ರೌಂಡ್ ಆಗ್ಬೋದು ರೀ ಸ್ಟಾರ್ಟಿಂಗ್. ಹೊರಗಡೆ ಗರ್ಭಗುಡಿ ಪ್ರವೇಶಕ್ಕಿಂತ ಹೊರಗಡೆ ಏನಪ್ಪ ಅಂದ್ರೆ ಒಂದು 7 ರೌಂಡ್ ಹಾಕ್ತಾವ್ರಿ. 7 ರೌಂಡ್ ಆದಮೇಲೆ ಮತ್ತು ಒಂದು ಈಗ ದೇವಸ್ಥಾನದ ಒಳಗಡೆ ಐತಲ್ಲ ಅದ್ರೊಳಗೆ 12 ರೌಂಡ್ ಅದಾವ ರೀ. ಅವನ್ನೆಲ್ಲ ರೌಂಡ್ಗಳನ್ನು ಆದಮೇಲೆ ಒಳಗಡೆ ಹೋಗಿ ನಾವು ರಾಯರ ದರ್ಶನ ಪಡ್ತೀವಿ. ರಾಯರ ದರ್ಶನ ಪಡೋಕ್ಕಿಂತ ಪೂರ್ವದೊಳಗೆ ಹೋಗೋಣ ಲೆಫ್ಟ್ ಸೈಡ್ ಒಂದು ಹನುಮಂತನ ಮೂರ್ತಿ ಐತ್ರಿ ದೇವ್ರದ್ದು, ಅದಕ್ಕೆ ಅಭಿಷೇಕ ನಡೀತಿರ್ತದೆ ರೀ. ಆಮೇಲೆ ಒಳಗಡೆನ ಮತ್ತು ರಾಘವೇಂದ್ರ 2 ಸನ್ನಿಧಿಗಳ ರೂಪದಲ್ಲಿ ಅದಾವೆ ರೀ. ಮತ್ತೊಂದು ಬೆಳ್ಳಿದ ರಾಯರ ಮೂರ್ತಿ ಐತ್ರಿ. ನಾವೀಗ ಬೃಂದಾವನ ಅಂತ ಹೇಳ್ತೀವಲ್ರಿ, ಇದೆ ನೋಡ್ರಿ ಬೃಂದಾವನ. ಇಲ್ಲೈತೆ ನೋಡ್ರಿ, ಇದೇ ದೇವಸ್ಥಾನ, ಇದೇ ರೀ ಬೃಂದಾವನ. ಅಲ್ಲಿ ಮ್ಯಾಗಲ್ಲಿ ಶಿಖರ ಕಾಣ್ತದೆ ನೋಡ್ರಿ, ಗೋಪುರ ಮೇಲೆ, ಅಲ್ಲಿ ರಾಯರ ನಿಲ್ಸ್ಯಾರ. ಅದೇ ಮೂಲ ಸ್ಥಳ ಅವ್ರದ್ದು, ಮೂಲ ಸನ್ನಿಧಾನ ಸ್ಥಳ ಅಂತ ಹೇಳ್ಬೋದು. ಪ್ರಶಾಂತವಾದ ಸ್ಥಳ ಐತಿ ಇಲ್ಲಿ. ಅದೇ ರೀತಿ ನಾವಿಲ್ಲೊಂದು ಚೂರು ಮುಂದ್ಗಡೆ ಬಂದರೆ ಇಲ್ಲಿ ಆ ಮಂತ್ರಾಕ್ಷತೆ ಕೊಡ್ತಿರ್ತಾರೆ. ಮಂತ್ರಾಕ್ಷತೆಯನ್ನು ತೊಗೊಂಡು ತಲೆ ಮೇಲೆ ಹಾಕ್ಕೋಬೇಕು ಒಂದು ಚೂರು. ನಂತರ ಇಲ್ಲಿ ಒಂದಿಷ್ಟು ವಸ್ತುಗಳದಾವೆ. ಯಾವಪ್ಪ ಅಂದ್ರೆ ಅವು ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು. ಬಂದಂಥ ಭಕ್ತಾದಿಗಳಿಗೆ ನೋಡೋಕೆ ಇಟ್ಟಾರ ನೋಡಿರಿ, ಎಲ್ಲರೂ ಗಮನಿಸ್ಬೋದು. ಸಿಂಹ ಆಗಿರ್ಬೋದು, ಕುದುರೆ, ಕೃಷ್ಣ, ಎಲ್ಲ ರೀತಿ ಹಳೆಯ ಕಾಲದ ಸಾಮಗ್ರಿಗಳದಾವೆ ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ಸಿಂಹಾಸನ ಐತ್ರಿ, ಅಲ್ಲಿ ಕೆಳಗಡೆ ಆಣೆ ಐತಿ, ಎಲ್ಲ ಬೆಳ್ಳಿ ಬಂಗಾರ, ಪ್ಯೂರ್ ಗೋಲ್ಡ್. ಮತ್ತು ಕೃಷ್ಣ ಸಹ ಇದ್ದಾನೆ. ನೋಡಿ ಇಲ್ಲೇ ರಾಘವೇಂದ್ರ ಸ್ವಾಮೀಜಿ ಅದಾರ. ನೋಡಿದ್ರಲ್ಲ, ಇಲ್ಲಿ ನೋಡ್ರಿ ಬೆಳ್ಳಿ ತೊಟ್ಲೈತಿ. ಇವು ಗಜಪಡೆಗಳಿಗೆ ಹಾಕ್ತಕ್ಕಂಥ ಮುಂದಿನ ಇವು ಇರ್ರಿ ಸರ್ ಇವು. ನೆಕ್ಸ್ಟ್ ಇಲ್ಲಿ ವೆರೈಟಿ ಅದಾವೆ ರೀ, ರಾಯರ್ ಫೋಟೋಸ್ ಆಗಿರ್ಬೋದು. ರಾಯರದ್ದು ನೋಡ್ರಿ ಸರ್, ಇದು ಪೂರ ಏನು ಮಂತ್ರಾಲಯ ಐತಲ್ರಿ, ಮಂತ್ರಾಲಯ ಮಂದಿರದ್ದು ಪ್ಲ್ಯಾನ್ ನೋಡ್ರಿ ಸರ್. ಎಂಟ್ರೆನ್ಸಿಂದ ಹೆಂಗೆ ಬರ್ತೀವಿ ಯಾವ ರೀತಿ ಐತಿ. ಮತ್ತು ಇದು ಮಠದ ಆವರಣ ನೋಡ್ರಿ, ಪ್ಯೂರ್ ಮಠದ ಸ್ಕೆಚ್ ಯಾವ ರೀತಿ ಐತಿ. ಮಠದ ಆಸ್ತಿ, ಮಠದ ರೂಮ್ಸ್ ಯಾವ್ಯಾವ ಇದು ಕಾಣ್ಬೋದು. ಇಷ್ಟೆಲ್ಲ ಆಯ್ತು ನೋಡ್ರಿ ಒಳಗಡೆ ದೇವಸ್ಥಾನ. ಇನ್ನು ಹೊರಗಡೆ ಹೋಗ್ಬೇಕಪ್ಪ ಅಂತಂದ್ರೆ ಮುಂದ್ಗಡೆ ಹೋಗಿ ಇನ್ನು ಹೊರಗಡೆ ದ್ವಾರದಿಂದ ಪ್ರವೇಶ ಮಾಡ್ಬೋದು. ಇಲ್ಲಿ ಬುಕ್ ಸ್ಟಾಲ್ ಐತ್ರಿ, ರಾಘವೇಂದ್ರ ಸ್ವಾಮೀಜಿ ಅವರಿಗೆ ಸಂಬಂಧಪಟ್ಟಂಥ ಬುಕ್ ಸ್ಟಾಲ್ ಅದಾವ್ರಿ. ಇಲ್ಲೆಲ್ಲ ಬುಕ್ಸ್ ಸಿಗ್ತಾವ್ರಿ. ಇಲ್ಲಿ ವ್ಯವಸ್ಥಿತವಾದಂಥ
ನಾವು ಮನೆಗೆ ಏನಾದರೂ ಹೋಗ್ಬೇಕಂತ ಪೂಜಾ ಸಾಮಗ್ರಿಗಳ ವ್ಯವಸ್ಥೆ ಐತ್ರಿ ಇಲ್ಲಿ. ಎಲ್ಲ ರೀತಿ ವ್ಯವಸ್ಥೆ ಅದಾವೆ ರೀ. ತದನಂತರದಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ನಾವೇನಾದರೂ ದೇವ್ರ ಹತ್ರ ಹರಕೆ ಮಾಡಿದ್ವಿ ಅಂದ್ರೆ ಸ್ವಾಮೀಜಿಯವರ ವ್ಯವಸ್ಥೆ ನಾವು ತುಲಾಭಾರ ಮಾಡ್ತಕ್ಕಂಥ ವ್ಯವಸ್ಥೆ ಸಹ ಐತಿ. ನಮ್ಮ ಮಕ್ಕಳ ಹೆಸರಲ್ಲಾಗಿರ್ಬೋದು, ಹಿರಿಯರ ಹೆಸರಲ್ಲಾಗಿರ್ಬೋದು, ಯಾರ ಹೆಸರಲ್ಲಾಗಿರ್ಬೋದು ತುಲಾಭಾರ ಮಾಡೋಕ್ಕೆ ವ್ಯವಸ್ಥೆ. ಈ ರೀತಿ ಎಲ್ಲ ದರ್ಶನ ಪಡೆದು ಬಂದ ನಂತರ ಈ ರೀತಿ ಎಲ್ಲ ಕೂತ್ಕೊಳ್ಳೋಕೆ ವ್ಯವಸ್ಥೆ ಐತಿ. ಇಷ್ಟು ವ್ಯವಸ್ಥೆ ಇದ್ದರೆ ಇಲ್ಲಿ ಒಳಗೆ ಪ್ರವೇಶ ಮಾಡಬೇಕಪ್ಪ ಅಂತಂದ್ರೆ ಇದೇ ಪ್ರವೇಶ ದ್ವಾರ. ಒಳಗೆ ಸನ್ನಿಧಾನಕ್ಕೆ ಪ್ರವೇಶ ಮಾಡ್ತಕ್ಕಂಥ ದ್ವಾರ ಇದೆ. ಅಲ್ಲಿ ಕಾಣ್ತದ ಅಲ್ಲಿ ಗಜಗಳ ಚಿತ್ರ ಐತೆ, ಇದೇ ಪ್ರವೇಶ ದ್ವಾರ. ಇಲ್ಲಿ ಒಳಗಡೆ ಹೋಗ್ಬೇಕಪ್ಪ ಅಂತಂದ್ರೆ ಪುರುಷರೆಲ್ಲರೂ ಯಾವುದೇ ರೀತಿ ಜೀನ್ಸ್ ಏನೂ ಹಾಕೊಳ್ಳೋಂಗಿಲ್ಲ. ಎಲ್ಲರೂ ಟಿ ಶರ್ಟ್ ಆಗಿರ್ಬೋದು ಮತ್ತು ಬಣ್ಣಿನ ಎಲ್ಲ ಕಳೆದು ಪಂಚೆಯಲ್ಲಿ ಮತ್ತು ಶಾಲ್ ಹೊತ್ಕೊಂಡು ಹೋಗ್ಬೇಕು. ಇದು ಇಲ್ಲಿ ನಿಯಮಗಳಿಗೆ ಎಲ್ಲರೂ ಬದ್ಧರಾಗಿರ್ಬೇಕು. ಕೊನೆಯದಾಗಿ ನಾನು ನಿಮ್ಗೆ ರಾಘವೇಂದ್ರ ಸ್ವಾಮಿಯವರ ದರ್ಶನ ಮಾಡ್ತೀವಿ. ಎಲ್ಲರೂ ಇಲ್ಲೇ ಲೈವ್ದಾಗಿ ನೋಡ್ಬೇಡ್ರಿ. ಇದೇ ಗುರು ರಾಘವೇಂದ್ರ ಸ್ವಾಮೀಜಿಯವರ ದರ್ಶನ ಅಂತ ಹೇಳ್ಬೋದು. ಒಳಗಡೆ ಈ ರೀತಿ ಐತಿ. ಎಲ್ಲರಿಗೂ ಇಲ್ಲಿಂದ ದರ್ಶನ ಕೊಡ್ತೀವಿ. ಮನಃಶಾಂತಿಯಿಂದ ಎಲ್ಲರಿಗೂ ಇಲ್ಲೇ ರಾಯರ ದರ್ಶನ ಮಾಡ್ತಾ ಇದ್ದಾರೆ. ನಿಮಗೆ ದೇವಸ್ಥಾನವೆಲ್ಲ ವೀಕ್ಷಣೆ ಮಾಡಿದ ನಂತರ ರೀ ಇಲ್ಲಿ ಹೊರಗಡೆ ಮ್ಯೂಸಿಯಮ್ ಐತ್ರಿ. ಇಲ್ಲಿ ಹೊರಗಡೆ ಕಾಣ್ತದೆ ನೋಡಿರಿ. ಎಂಟ್ರೆನ್ಸ್ ಟಿಕೆಟ್ ಇರ್ತೈತೆ ರೀ, ಆದರೆ ಮ್ಯೂಸಿಯಮ್ ಓಪನ್ ಆಗಿಲ್ಲ. ನಾವು ಬೆಳಗ್ಗೆ ಜಲ್ದಿ ದರ್ಶನ ಮಾಡೋಕ್ಕಂತ ಬಂದೀವಿ. ಈ ಮ್ಯೂಸಿಯಮ್ ಐತ್ರಿ. ಇಲ್ಲಿ ಮ್ಯೂಸಿಯಮ್ ನೋಡ್ಬೋದು, ಒಳಗೆ ಹೋಗ್ಬೋದು ರೀ. ರಾಘವೇಂದ್ರ ಬಾಲ್ಯದಿಂದ ಯಾವ ರೀತಿ ಜೀವನ ಇತ್ತಂತೇಳಿ ಎಲ್ಲ ತಿಳಿಸ್ಕೊಡ್ತೈತೆ ರೀ. ಈ ಸೈಡಿದು ಔಟ್ ಸೈಡ್ ಹೋಗೋದ್ರಿ. ಹೊರಗಡೆ ರೀ ಅಲ್ಲೆಲ್ಲ ರೂಮ್ಸ್ಗಳದಾವೆ ರೀ. ಮತ್ತು ಇಲ್ಲಿ ಏನಪ್ಪ ಅಂತಂದ್ರೆ ಇದು ಹೊಳೆ ರೀ, ತುಂಗಭದ್ರಾ ನದಿ ಐತ್ರಿ. ಇಲ್ಲಿ ಈ ತುಂಗಭದ್ರಾ ನದಿಗೆ ಹೋಗ್ತಕ್ಕಂಥ ದಾರಿ ರೀ. ಇಲ್ಲಿ ಕಾಣ್ಬೋದು ರೀ ನದಿ ದೂರದಲ್ಲಿ ನಿಮಗೆಲ್ಲರಿಗೆ. ಅಲ್ಲೈತೆ ನೋಡ್ರಿ ನದಿ ರೀ, ಸೀದಾ ತುಂಗಭದ್ರಾ ನದಿ ರೀ. ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳ್ತಾರಲ್ರಿ ಹಿರಿಯರು, ಇದು ತುಂಗಭದ್ರಾ ನದಿ. ಗುರುರಾಯನ ಈ ರೀತಿ ನಾವು ತುಂಗಭದ್ರಾ ಪ್ಲ್ಯಾನ್ ರಾಘವೇಂದ್ರ ಸ್ವಾಮೀಜಿಯವ್ರು ನೋಡ್ಕೋಬೋದು. ಈ ರೀತಿ ಮನಃಶಾಂತಿಗೋಸ್ಕರ ಎಲ್ಲರೂ ಜ್ಞಾನದಲ್ಲಿ ತೊಡಗಿದ್ದಾರೆ. ಇವರೆಲ್ಲ ತಮ್ಮ ಕಷ್ಟಗಳನ್ನೆಲ್ಲ ರಾಯರ ಹತ್ರ ಹೇಳ್ಕೋಬಾರ್ದು, ಆದರೆ ಕಷ್ಟಗಳನ್ನು ಬಗೆಹರಿಸೋಕ್ಕೋಸ್ಕರ ರಾಯ ಇದ್ದಾರಂತಂದು ಜ್ಞಾನದಲ್ಲಿ ಎಲ್ಲರೂ ತೊಡಗಿರ್ತಾರೆ.